ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ನಾವು ಕನ್ನಡ ಗಾದೆ ಮಾತುಗಳನ್ನು ಬರೀತಾ ಬರ್ತಾ ಇದ್ದೀವಿ. ಈಗ ಆಲ್ರೆಡಿ 50ರಿಂದ 60 ಬರೆದ್ವಿ. ಈಗ 60ರಿಂದ 70 ಅಂದರೆ ಇನ್ನೊಂದು 10 ಗಾದೆಗಳನ್ನು ಬರೆಯೋಣ. ಅದರಲ್ಲಿ 61ನೇದು ವಾಗುಡಿಸು ವಿ ದಾಕೇತುವ, ಅದಕ್ಕೆ ಒಕ್ಲಾಸ್ ಕೊಡ್ತೀವಿ. ಅಂದರೆ 4ನೇ ದಾಗೆ ಏತುವ ಯಾವತ್ತು. ವಿದ್ಯೆ ಯಾಗುಡಿಸು ಈ ಲಾಗೆ ಲಾವತ್ತು ಇಲ್ಲ ದ ವ ರು. ವಿದ್ಯೆ ಇಲ್ಲದವರು ಹದ್ದಿಗಿಂತಲೂ ಹ ದಾಗುಡಿಸು ದಿಗೆ ದಾವತ್ತು ಹದ್ದಿ ಗಾಗುಡಿಸು ಗೀಗನ್ಸೊನ್ನೆಗಿಂತ ಲಾ ಕೊಂಬುಕಿಲಿ ಹದ್ದಿಗಿಂತಲೂ ಕಡೆ ಕ ಡಾಕೇತುವ ಡೆ ಕಡೆ ಅಂತ. ವಿದ್ಯೆ ಇಲ್ಲದವರು ಹದ್ದಿಗಿಂತಲೂ ಕಡೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟು ಹಾಗೊಂದು 0 ಹಂಗ್ ಗಾಗುಡಿಸು ಗಿ ನ ಹಂಗಿನ ರ ಮ ನೆ ಗಾಗುಡಿಸು ಗೀಗೊಂದು 0ಗಿಂತ ಹಂಗಿನ ಅರಮನೆಗಿಂತ. ಹಂಗಿನ ಅರಮನೆಗಿಂತ ಅಂತಲೂ ಬರೀಬೋದು. ನಾನು ಒಂದೇ ಪದವಾಗಿ ಬರೆದಿದ್ದೀನಿ. ಹಂಗಿನ ಅರಮನೆಗಿಂತ ವಿಂಗಡದ ವಾಗುಡಿಸು ವಿಗೊಂದು 0 ವಿಂಗ ಡ ದ ವಿಂಗಡದ ಗುಡಿಲೇಸು ಗಾ ಕೊಂಬುಗು ಡಾಗುಡಿಸು ಡಿ ಗುಡಿ ಲಾ ಏತ್ವ ದೀರ್ಘ ಲೇ ಸಾ ಕೊಂಬು ಸು. ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಅಂತ ಒಂದು ಗಾದೆ ಮಾತು. 63ನೇದು ಅಜ್ಜಿಗೆ ಆ ಜಾಗುಡಿಸು ಜಿಗೆ ಜಾವತ್ತು. ಅಜ್ಜಿಗೆ ಅರಿವಿನ ಆ ರಿ ಇದು ರೀ ರಾಗುಡಿಸು ರೀ ವಾಗುಡಿಸು ವಿ ನ. ಅಜ್ಜಿಗೆ ಅರಿವಿನ ಚಿಂತೆ ಚಾಗುಡಿಸು ಚೀಗೊಂದು 0 ಚಿಂತ ಏತ್ವ ತೇ ಯಾಕಿಲಿ ಯಾ ದ ರಾಕೇತ್ವ ರೇ. ಅಜ್ಜಿಗೆ ಅರಿವಿನ ಚಿಂತೆಯಾದರೆ ಮೊಮ್ಮಗಳಿಗೆ ಮಾ ಏತ್ವ ಕೊಂಬುಕಿಲಿ ಮಾಗೆ ಮಾವತ್ತು ಮೊಮ್ಮ ಗ ಳಾಗುಡಿಸು ಗೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಈ ನಾಕೇತ್ವ ದೀರ್ಘ ಅದಕ್ಕೆ ನಾವತ್ತು ಇನ್ನೇ ನಾ ಕೊಂಬುಕಿಲಿ ಅಂದರೆ ನಾ ಏತ್ವ ಕೊಂಬುಕಿಲಿ ಇನ್ನೇನೋ ಚಿಂತೆ ಚಾಗುಡಿಸು ಚೀಗೊಂದು 0 ತಾಕೇತ್ವ ತೆ ಚಿಂತೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಅಧಿಕಾರಕ್ಕೆ ಆ ದಾಗುಡಿಸು 4ನೇ ದಾ ಬರೆದು ಗುಡಿಸು ಬರಿಬೇಕು. ರ ಕಾಕೇತ್ವಕ್ಕೆ ಕೇಗೆ ಕಾವತ್ತು. ಅಧಿಕಾರಕ್ಕೆ ತಕ್ಕ ತ ಕಾಗೆ ಕಾವತ್ತು. ಅಧಿಕಾರಕ್ಕೆ ತಕ್ಕ ಬುದ್ಧಿ ಇಲ್ಲ ಬಾ ಕೊಂಬುಗು ದಾಗುಡಿಸು ದಿಗೆ ದಾವತ್ತು. ಅದಕ್ಕೆ ಮಹಾಪ್ರಾಣ ಕೊಡೋಣ ಬುದ್ಧಿ ಅಂತ. ಯಾಗುಡಿಸು ಈ ಲಾಗೆ ಲಾವತ್ತು. ಅಧಿಕಾರಕ್ಕೆ ತಕ್ಕ ಬುದ್ಧಿ ಇಲ್ಲ. ನೆಕ್ಸ್ಟು ಸಂಬಳಕ್ಕೆ ತಕ್ಕ ಸಾಗೊಂದು 0 ಸಂಬಳ ಕಾಕೇತ್ವಕ್ಕೆ ಕೇಗೆ ಕಾವತ್ತು. ಸಂಬಳಕ್ಕೆ ತಕ್ಕ ಕೆಲಸವಿಲ್ಲ ಕಾಕೇತ್ವಕ್ಕೆ ಲಾ ಸ ವಾಗುಡಿಸು ವಿ ಲಾಗೆ ಲಾವತ್ತು ಕೆಲಸವಿಲ್ಲ. ಇಲ್ಲಿ ಜಾಗ ಸಾಲಿಲ್ಲ ಅಂತ ನಾನು ಇಲ್ಲೇ ಬರೆದಿದ್ದೀನಿ. ಅಧಿಕಾರಕ್ಕೆ ತಕ್ಕ ಬುದ್ಧಿ ಇಲ್ಲ ಸಂಬಳಕ್ಕೆ ತಕ್ಕ ಕೆಲಸವಿಲ್ಲ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಕಿಲಿ ಆಡಿ ತಪ್ಪಬೇಡ ತ ಪಾಗೆ ಪಾವತ್ತು ತಪ್ಪ ಬಾ ಏತ್ವ ದೀರ್ಘ ಬೇಡ ಆಡಿ ತಪ್ಪಬೇಡ ಓಡಿ
ಓ ಡಾಗುಡಿಸು ಡಿ ಓಡಿ ಸಿಕ್ಕಬೇಡ ಸಾಗುಡಿಸು ಸಿ ಕಾಗೆ ಕಾವತ್ತು ಸಿಕ್ಕ ಬಾಯೇತುವ ದೀರ್ಘ ಬೇಡ ಅಂತ ಆಡಿ ತಪ್ಪಬೇಡ ಓಡಿ ಸಿಕ್ಕಬೇಡ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಆಗೊಂದು ಸೊನ್ನೆ ಗಾಕಿಲಿ ಲಾಗುಡಿಸುಲಿ ಗಾಕೇತುವ ಅಂಗಾಲಿಗೆ ಹೇಸಿಗೆ ಹಾ ಏತುವ ದೀರ್ಘ ಹೇ ಸಾಗುಡಿಸು ಸಿ ಗಾಕೇತುವ ಗೆ ಯಾಗುಡಿಸು ಈ ಲಾಗೆ ಲಾವತ್ತು ಅಂಗಾಲಿಗೆ ಹೇಸಿಗೆ ಇಲ್ಲ ಕರುಳಿಗೆ ಕಾ ರಾಕೊಂಬೂರು ಲಾಗುಡಿಸು ಉಳಿ ಗಾಕೇತುವ ಗೆ ಕರುಳಿಗೆ ನಾಚಿಕೆ ಇಲ್ಲ ನಾಕಿಲಿ ಚಾಗುಡಿಸು ಚಿ ಕಾಕೇತುವ ಕೆ ಯಾಗುಡಿಸು ಈ ಲಾಗೆ ಲಾವತ್ತು ಅಂಗಾಲಿಗೆ ಹೇಸಿಗೆ ಇಲ್ಲ ಕರುಳಿಗೆ ನಾಚಿಕೆ ಇಲ್ಲ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಹಾಗೆ ಒಂದು ಸೊನ್ನೆ ಅಂಬಲಿ ಊಟ ಊಟ ಅಂಬಲಿ ಊಟ ಕಾಗೊಂದು ಸೊನ್ನೆ ಕಂಬಳಿ ಹೊದಿಕೆ ಹಾಯೇತುವ ಕೊಂಬುಕಿಲಿ ಹೋ ದಾ ಅದಕ್ಕೆ ಗುಡಿಸು ಬರೆಯೋಣ ದಿ ಆಗುತ್ತೆ ಕಾ ಬರೆದು ಏತುವ ಕೊಡೋಣ ಕೆ ಅಂಬಲಿ ಊಟ ಕಂಬಳಿ ಹೊದಿಕೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಹಾಗೆ ಒಂದು ಸೊನ್ನೆ ಅಂಗೈ ಅಗಲ ಅಗಲ ಅಂಗೈ ಅಗಲ ಹಾಯೇತುವ ಕೊಂಬುಕಿಲಿ ಹೋಲ ಮಾಡಿದರೆ ಅಂತಲೂ ಬರಿಬೋದು ವಿದ್ದರೆ ಅಂತಲೂ ಬರಿಬೋದು. ಅಂಗೈ ಅಗಲ ಹೊಲವಿದ್ದರೆ ಮುಂಗೈ ತುಂಬ ಮಾಗೆ ಕೊಂಬು ಕೊಡೋಣ ಸೊನ್ನೆ ಏತುವ ಇಲ್ಲಿ ಹೀಗೆ ಕೊಟ್ಟಿದ್ರೆ ಗೈ ಆಗುತ್ತೆ ಮುಂಗೈ ತುಂಬ ತಾ ಕೊಂಬು ತೂಗೊಂಡು ಸೊನ್ನೆ ಬಾಗಿಲಿ ತುಂಬ ತುಪ್ಪ ತಾಕೊಂಬುತ್ತು ಪಾಗೆ ಪಾವತ್ತು ತುಪ್ಪ ಅಂಗೈ ಅಗಲ ಹೊಲವಿದ್ದರೆ ಅಥವಾ ಹೊಲ ಮಾಡಿದರೆ ಅಂತಲೂ ಬರೀಬೋದು. ಮುಂಗೈ ತುಂಬ ತುಪ್ಪ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 69ನೇದು ಅತ್ತೆ ತಾಗೆ ಏತುವ ಆಮೇಲೆ ಒತ್ತಕ್ಷರ ಅತ್ತೆ ಸತ್ತು ಸಾ ತಾಕೊಂಬು ತು ಅದಕ್ಕೆ ಒತ್ತಕ್ಷರ ಒತ್ತಕ್ಷರ ಅತ್ತೆ ಸತ್ತು ರಾಕೊಂಬೂರು ಆರು ತಾಗುಡಿಸುತ್ತಿ ಒಂದು ಸೊನ್ನೆ ಲಾಗುಡಿಸು ಉಳಿಗೆ ಅತ್ತೆ ಸತ್ತು 6 ತಿಂಗಳಿಗೆ ಸೊಸೆ ಸಾ ಏತುವ ಕೊಂಬುಕಿಲಿ ಸಾಗೆ ಏತುವ ಸೊಸೆ ಕಣ್ಣಲ್ಲಿ ಣ ಅದಕ್ಕೆ ನಾವತ್ತು ಕಣ್ಣ ಲಾಗುಡಿಸು ಲಿ ಬರೆದು ಅದಕ್ಕೆ ಒತ್ತಕ್ಷರ ಕೊಡೋಣ ಕಣ್ಣಲ್ಲಿ ನೀರು ಬಂತು ನಾಗುಡಿಸು ದೀರ್ಘ ನೀರು ಇಲ್ಲೇ ಬರೀತೀನಿ ಜಾಗ ಸಾಲುತ್ತಾ ಇಲ್ಲ ಬಂತು ಬಾಗೊಂದು ಸೊನ್ನೆ ತಾಕೊಂಬು ತು ಬಂತು ಅಂತ ಅತ್ತೆ ಸತ್ತು 6 ತಿಂಗಳಿಗೆ ಸೊಸೆ ಕಣ್ಣಲ್ಲಿ ನೀರು ಬಂತು ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಅಕ್ಕರೆ ಇಲ್ಲದ ಕಾಗೆ ಕಾವತ್ತು ರಾಕೆತ್ವ ರೇ ಅಕ್ಕರೆ ಯಾಗುಡಿಸು ಈ ಲಾಗೆ ಲಾವತ್ತು ಅದಕ್ಕೆ ನೆಕ್ಸ್ಟ್ ಲಾವತ್ತಾದಮೇಲೆ ಕೊಡೋಣ ಅಕ್ಕರೆ ಇಲ್ಲದ ಉಪ್ಪರಿಕೆ ಪಾಗೆ ಪಾವತ್ತು ರಾಗುಡಿಸು ರೀ ಗೆ ಉಪ್ಪರಿಗೆ ಗಿಂತ ಕಾಗುಡಿಸು ಗೀಗೊಂದು ಸೊನ್ನೆ ಗಿಂತ ಉಪ್ಪರಿಗೆ ಗಿಂತ
ಅಕ್ಕರೆಯ ಮತ್ತು ಆ ಕಾಗೆ ಕಾವತ್ತು ಅಕ್ಕ ರಾಕೆ ತ್ವರೆಯ ಅಕ್ಕರೆಯ ತಿಪ್ಪೆ ಇಲ್ಲ ಬರೆಯೋಣ. ಈ ಪಾಗೆ ಏತ್ವ ಕೊಡಬೇಕು ಮತ್ತು ಇಲ್ಲಿ ಪಾವತ್ತು ಕೊಡಬೇಕು. ಯಾ ಏತ್ವ ದೀರ್ಘ ತಿಪ್ಪೆಯೇ ಅಕ್ಕರೆಗಿಲ್ಲದ ಉಪ್ಪರಿಗೆಗಿಂತ ಅಕ್ಕರೆಯ ತಿಪ್ಪೆಯೇ ಲೇಸು. ಲಾ ಏತ್ವ ದೀರ್ಘ ಲೇ ಸಾಕೊಂಬು ಸು ಲೇಸು ಅಂತ ಒಂದು ಗಾದೆ ಮಾತು. ಈಗ ಅರ್ಥವಾಗಿದೆ, ಒಂದು ಸರಿ ಓದ್ಬಿಡೋಣ. ವಿದ್ಯೆ ಇಲ್ಲದವರು ಹದ್ದಿಗಿಂತಲೂ ಕಡೆ, ಅಂಗಿನ ಅರಮನೆಗಿಂತ ವಿಂಗಡದ ಗುಡಿ ಲೇಸು. ಅಜ್ಜಿಗೆ ಅರಿವಿನ ಚಿಂತೆಯಾದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ. 64ನೇದು, ಅಧಿಕಾರಕ್ಕೆ ತಕ್ಕ ಬುದ್ಧಿಯಿಲ್ಲ, ಸಂಬಳಕ್ಕೆ ತಕ್ಕ ಕೆಲಸವಿಲ್ಲ. ಆಡಿ ತಪ್ಪಬೇಡ, ಓಡಿ ಸಿಕ್ಕಬೇಡ. 66ನೇದು, ಅಂಗಾಲಿಗೆ ಹೇಸಿಗೆ ಇಲ್ಲ, ಕರುಳಿಗೆ ನಾಚಿಕೆ ಇಲ್ಲ. ಅಂಬಲಿ ಊಟ, ಕಂಬಳಿ ಹೊದಿಕೆ. 68, ಅಂಗೈ ಅಗಲ ಹೊಲವಿದ್ದರೆ ಮುಂಗೈ ತುಂಬ ತುಪ್ಪ. ಅತ್ತೆ ಸತ್ತು 6 ತಿಂಗಳಿಗೆ ಸೊಸೆ ಕಣ್ಣಲ್ಲಿ ನೀರು ಬಂತು. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆಯ ತಿಪ್ಪೆಯೇ ಲೇಸು ಅಂತ. ಈಗ 10 ಸೆಂಟೆನ್ಸ್ಗಳನ್ನು ಗಾದೆ ಮಾತುಗಳನ್ನಾಗಿ ಬರೆದಿದ್ದೀವಿ. ಈಗ ಒಟ್ಟಿನಲ್ಲಿ 7 ಕ್ಲಾಸಿಂದ 70 ಗಾದೆ ಮಾತುಗಳಾಯಿತು. ಇನ್ನು ಕೆಲವೊಂದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬರೆಯೋಣ.